ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KSP PC ಮತ್ತು PSI ಹೊಸ ನೇಮಕಾತಿ ಬಗ್ಗೆ ಒಂದು ಅಪ್ಡೇಟ್ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ನೋಟಿಫಿಕೇಷನ್ ವಿಳಂಬ ಆಗುತ್ತಾ ಅಥವಾ ಮತ್ತು ಇದಕ್ಕೇನು ಪ್ರತ್ಯೇಕ ಪರೀಕ್ಷಾ ಮಂಡಳಿ ಮಾಡ್ತೀನಿ ಅಂದಿದ್ದಾರೆ, ಅದರ ಬಗ್ಗೆಯೂ ಸಹ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಹಾಗೆ ಈ ಮುಂದಿನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಇದು ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ನ್ಯೂಸ್ ಪೇಪರಲ್ಲಿ ಬಂದಿತ್ತು ಏನಪ್ಪ ಅಂತಂದರೆ ನೇಮಕಾತಿ ಶುಲ್ಕಕ್ಕೆ ಪ್ರತ್ಯೇಕ ಅಕೌಂಟ್ ಮಾಡ್ತೀವಿ ಅಂತೇಳಿ. ಪೊಲೀಸ್ ಇಲಾಖೆಯ ನೇಮಕಾತಿ ವಿಭಾಗಕ್ಕೆ ಪ್ರತ್ಯೇಕ ಉಳಿತಾಯ ಬ್ಯಾಂಕ್ ಖಾತೆ ತೆರೆಯಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಹಾಗೂ ಕಾರಾಗೃಹ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ನಡೆಸುವ ಜವಾಬ್ದಾರಿಯನ್ನು ನೇಮಕಾತಿ ವಿಭಾಗಕ್ಕೆ ಕೊಡಲಾಗಿದೆ. ನೇಮಕಾತಿ ವಿಭಾಗದಿಂದ ಇನ್ನು ಮುಂದೆ ನಡೆಯುವ ವಿವಿಧ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಅಭ್ಯರ್ಥಿಗಳಿಂದ ಸಂಗ್ರಹಿಸುವ ಶುಲ್ಕವನ್ನು ಹೊಸ ಖಾತೆಯಲ್ಲಿ ನಿರ್ವಹಣೆ ಮಾಡಲು ಸೂಚಿಸಿದೆ. ಅಂತಂತಂದರೆ ಇದು ಇಲ್ಲಿ ನೇಮಕಾತಿ ಶುಲ್ಕಕ್ಕೆ ಪ್ರತ್ಯೇಕ ಅಕೌಂಟ್ ಅಂತೇಳಿ ಕೊಟ್ಟಿರುವಂಥದ್ದು. ಓಕೆ, ಬಟ್ ಇದರ ಏನಪ್ಪ ಅಂತಂತಂದರೆ ನೀವು ಇಲ್ಲಿ ಬ್ರಾಕೆಟಲ್ಲಿ ಆರೆಂಜ್ ಮಾರ್ಕಲ್ಲಿ ಇದೆ ನೋಡಿ, ಅದರಲ್ಲಿ ನೋಡಿ ಇನ್ನು ಮುಂದೆ ಯಾವುದೇ ಒಂದು ನೇಮಕಾತಿ ನಡೆಯಲಿ, ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು ಹಾಗೂ ಕಾರಾಗೃಹ ಮತ್ತು ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳು, ಈ ಮೂರು ಇದರಲ್ಲಿ ನಡೆಯುವಂತಹ ನೇಮಕಾತಿ ಪ್ರಕ್ರಿಯೆಯನ್ನು ಇನ್ನು ಮುಂದೆ KE ಆಗಲಿ KPSC ಆಗಲಿ ಮಾಡೋದಿಲ್ಲ. ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಪೊಲೀಸ್ ಇಲಾಖೆಯಿಂದನೇ ಏನು ಮಾಡ್ತಾರೆ ಅಂತಂದರೆ ನೋಟಿಫಿಕೇಷನ್ ಮಾಡ್ತಾರೆ. ಓಕೆ, ಹಿಂದೆ ಏನು ಹೇಳಿದರು, KE ಮೂಲಕ ಮಾಡ್ತೀವಿ ಅಥವಾ KPSC ಮೂಲಕ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದನ್ನು ಇಲ್ಲ, ಈಗ ಪ್ರತ್ಯೇಕವಾದಂತಹ ಒಂದು ನೇಮಕಾತಿ ಮಂಡಳಿಯಿಂದ ನೇಮಕಾತಿಯನ್ನು ಮಾಡ್ತಾರೆ. ಓಕೆ, ಇದೆಲ್ಲ ಆಯಿತು. ಬಟ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ನೋಡಿದಾಗ, ಈ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ ನೋಡಿದಾಗ ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಇನ್ನೂ ಸಹ ಅವರೇನು ಏಪ್ರಿಲ್ 9ರವರೆಗೂ ಒಳ ಮೀಸಲಾತಿಗೆ ಅಲ್ಲಿವರೆಗೂ ಮುಂದೂಡಿದ್ದಾರೆ. ಅದಾದ ನಂತರ ಮತ್ತೆ ಏನು ಅಪ್ಡೇಟ್ ಸಿಗುತ್ತೋ ಅದರ ಅನುಸಾರವಾಗಿಯೇ ನೇಮಕಾತಿಯನ್ನು ಮಾಡ್ತಾರೆ ಹೊರತಾಗಿ ಇನ್ನು ಅದಕ್ಕಿಂತ ಮೊದಲಾಗಿ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಬರಲ್ಲ ಏಪ್ರಿಲ್ 9ರವರೆಗೂ ಸಹ. ಓಕೆ, ಏಪ್ರಿಲ್ 9 ಆದ ನಂತರ ಏನಾದರೂ ಸಹ ಅಪ್ಡೇಟ್ ಸಿಗ್ಬೋದು, ಏನು ನೋಟಿಫಿಕೇಷನ್ ಯಾವಾಗ ಬರುತ್ತೆ, ನೇಮಕಾತಿ ಯಾವಾಗ ಮಾಡ್ತೀವಿ ಅಂಥೇಳಿ. ಅದು ಬಂದ ತಕ್ಷಣವೇ ನಾನು ಸಹ ನಿಮಗೆ ಅಪ್ಡೇಟನ್ನು ನೀಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ 600 PSI ನೋಟಿಫಿಕೇಷನ್ ಅಂತೂ ಸ್ವಲ್ಪ ಡಿಲೇ ಆಗುತ್ತೆ ಸ್ನೇಹಿತರೆ. ಓಕೆ, ಬಟ್ ಕಾನ್ಸ್ಟೇಬಲ್ ಏನು 8,000 ನೇಮಕಾತಿ ಏನಿದೆ ಅದನ್ನು ಅತಿ ತುರ್ತಾಗಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಏನು ನೆಕ್ಸ್ಟು ಒಳ ಮೀಸಲಾತಿ ಬರುತ್ತಲ್ಲ, ಅದಾದ ನಂತರ ಅವರು ನೋಟಿಫಿಕೇಷನ್ನ ಏನು ಮಾಡ್ತಾರೆ ಅಂತಂದರೆ ಬಿಡ್ತಾರೆ ಸ್ನೇಹಿತರೆ. ಓಕೆ, ಬಿಟ್ಟು ಅದೆಲ್ಲ ಕ್ಲಿಯರ್ ಆದ ನಂತರವೇ ನೋಟಿಫಿಕೇಷನ್ನ ಬಿಡುವಂಥದ್ದು. ಓಕೆ, ಹಾಗೆ ಆಲ್ಮೋಸ್ಟ್ ಆಗಿ ನಿಮ್ಮದು ಮೇ ಅಥವಾ ಏಪ್ರಿಲಲ್ಲಿ ನೋಟಿಫಿಕೇಷನ್ ಬರುವಂಥ ಚಾನ್ಸ್ ಇದೆ. ವೇಟ್ ಮಾಡೋಣ ಏನಾಗುತ್ತೆ ಎಂಬುದರ ಮುಂದಿನ ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ಖಂಡಿತವಾಗಿಯೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ, ಹಾಗೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.